ಪಾವಗಡ ದುಶ್ಚಟಗಳಿಗೆ ಬಲಿಯಾಗಬೇಡಿ. ಕೆ. ಸುರೇಶ್. ದುಶ್ಚಟ ವ್ಯಕ್ತಿಯ ಜೀವನವನ್ನಲ್ಲದೆ ಕುಟುಂಬ ಮತ್ತು ಸಮಾಜದ ಶಾಂತಿಯನ್ನು ಕೂಡ ಹಾಳು ಮಾಡುತ್ತದೆ. ವಿದ್ಯಾರ್ಥಿಗಳು ಇಂತಹ ಚಟುವಟಿಕೆಗಳಿಗೆ ಬಲಿಯಾಗಬೇಡಿ ಎಂದು ನಗರ ವೃತ್ತ ನಿರೀಕ್ಷಕ ಕೆ. ಸುರೇಶ್ ತಿಳಿಸಿದರು. ನೀವು ಇನ್ನೂ 15 ವರ್ಷ ಆಗಿಲ್ಲ, ದಯವಿಟ್ಟು ಚೈಲ್ಡ್ ಮ್ಯಾರೇಜ್ಗೆ ಅವಕಾಶ ಇಲ್ಲ. ನಾಳೆ ಮದುವೆ ಮಾಡ್ಕೊಳ್ತೀರಾ, ನಿಮ್ಮ ಜೀವನ ನರಕ ಆಗ್ತದೆ. ಜೊತೆಗೆ ನಿಮ್ಮ ಗಂಡನ ಒಂದು ಕೇಸ್ ಬಿಡ್ತದೆ, ಚೈಲ್ಡ್ ಮ್ಯಾರೇಜ್ ಕೇಸು, ಜೊತೆಗೆ ಪೋಕ್ಸೋ. 18 ವರ್ಷಕ್ಕೆ ಒಳಪಟ್ಟಂತಹ ಯಾವುದೇ ಗರ್ಲ್, ಮುನ್ನೆನಲ್ಲ ಹುಡುಗಿ ಜೊತೆಯಲ್ಲಿ ಅವರ ಕಾನೂನುಬದ್ಧವಾಗಿ ಮದುವೆ ಆಗಿರಂತ ಗಂಡ ದೈಹಿಕ ಸಂಪರ್ಕ ಬೆಳೆಸಿದ್ರು ಸಹ ಅದು ತಪ್ಪೇ. ಗಂಡ ಯಾಕೆ ಸರ್ ಲವ್ ಮಾಡ್ತೀವಿ, ನಾವು ಅವ್ರ ಜೊತೆ ಹೋಗ್ತೀವಿ, ಜೈಲಿಗೆ ಹೋಗ್ತಾರ ಅವರು ಜೈಲಿಗೆ ಹೋಗ್ತಾರೆ, ನೀವೇನು ಹೋಗ್ತೀರಾ? ನೀವು ಇದು ಕಳಿಸ್ಕೊಡ್ತೀವಿ, ಬಾಲಮಂದಿರಕ್ಕೆ, ಬಾಲಿಕೆಯರ ಬಾಲಮಂದಿರ ಕಳಿಸ್ಕೊಡ್ತೀವಿ. ನಿಮಗೆ ಏನು ಪ್ರೊಟೆಕ್ಷನ್ ಅವಶ್ಯಕತೆ ಇದೆ ಅಂತ ಹೇಳಿ ನಿಮ್ಮ ತಾಯಿ ತಂದೆ ತಲೆ ಎತ್ಕೊಳ್ಳೋಕ್ಕಾಗಲ್ಲ. ಒಂದು ಸಡನ್ ಏಜ್ ಬರುತ್ತೆ ನಿಮಗೆ, 20-21 ವರ್ಷ ಆಯಿತು, ಡಿಗ್ರಿ ಮುಗಿತು, ಆವಾಗ ನಿಮಗೆ ಯೋಚನೆ ಮಾಡೋ ಶಕ್ತಿ ಬರ್ತದೆ. ಭಗವಂತ ಹೆಣ್ಮಕ್ಳಿಗೆ ಕರೆಕ್ಟ್ ಆಗಿ ಯೋಚನಾ ಶಕ್ತಿ ಕೊಡೋದು ಅವಾಗಲೇ. ಅವಾಗ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಪಾರ್ಟ್ನರ್ ಯಾರು ಬೇಕು ಅಂತ. 18 ವರ್ಷ ತುಂಬಿದ ತಕ್ಷಣ ಹೋಗ್ತೇನೆ, ಅದು ಪ್ರೀತಿ ಬೇರೆ, ಆಕರ್ಷಣೆ ಬೇರೆ. ಅದು ಆಕರ್ಷಣೆ. 21 ವರ್ಷಕ್ಕೆ ಮೊದಲು ನೀವೇನೋ ನಾವು ಮಾಡ್ಕೊಳ್ತಿದ್ರೆ ಪ್ರೀತಿ ಆಗೋದಲ್ಲ, ಆಕರ್ಷಣೆ. ಯಾಕೆಂದ್ರೆ ನಿಮ್ಮ ಜೀವನದ ಬಗ್ಗೆ ಅರಿವಿರಲ್ಲ. ಅರಿವಿದ್ದಿರಂತ ವಯಸ್ಸಲ್ಲಿ ನೀವು ಏನ್ ಮಾಡ್ಕೊಂಡು ತಪ್ಪಾಗ್ತದೆ. ನೀವು ಹೋದ್ರೆ ಮತ್ತೆ ಕೆಲಸ, ನೀವು ಎಲ್ಲಿ ಹೋಗಿದ್ರೆ ಮತ್ತೆ ಮಾಡಬೇಕು, ಯಾವ ಕರ್ಕೊಂಡು ಹೋಗಿದ್ರೆ ನಾವು ಹಿಡ್ಕೊಂಡ್ಬಿಡ್ಬೇಕು, ಹೇಗೆ ಕಳಿಸ್ಬೇಕು. ತೊಂದರೆ ಕೊಡಲ್ಲ ಅಂತ ಅನ್ಕೊಳ್ತೇನೆ. ಬರೀ ನೀವು ಕೇಳ್ಕೊಳ್ಳೋದು ಬಿಡೋದಲ್ಲ, ಒಂದು ಕಾರ್ಯಕ್ಕೆ ಕೊಡಲ್ಲ, ನಿಮ್ಗೆ ಗುಂಪಿರುತ್ತೆ. ಈ ವಿಚಾರ ನಾನು ಏನ್ ಹೇಳ್ತೀನಿ, ನಿಮ್ ಗುಂಪಲ್ಲಿ ಡಿಸ್ಕಸ್ ಆಗಬೇಕು. 3ನೇದು ಸೈಬರ್ ಕ್ರೈಮ್ಸ್. ಏನ್ ಮಾಡ್ತಾರೆ, ಯಾರೋ OTP ಕೇಳ್ತಾರೆ, ಯಾರೋ ATM ಕಾರ್ಡು ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಕೊಡಿ, ನಾನು ಡ್ರಾ ಮಾಡ್ಕೊಡ್ತೀನಿ ಕೊಡ್ತಾರೆ, ATM ಕಾರ್ಡ್ ಬದಲಾಯಿಸ್ತಾರೆ. ಇವೆಲ್ಲ ನಡೀತಾ ಇರೋದು. ಯಾವುದೇ ಮೊಬೈಲ್ ಬರುವಂತ ಲಿಂಕ್ಸ್, APK ಪೈಸೆ ಇರ್ತದೆ, APK ಲಿಂಕ್ಸ್, ಯಾವುದೇ ಲಿಂಕ್ಸ್ ಬರಲಿ, ನಿಮ್ಗೆ ಏನು ಅವಶ್ಯಕತೆ ಇದೆ, ಲೋನ್ ಕೊಡ್ತೀವಿ, ಈಗ ಇಂಜಿನ್ ಕ್ಲಿಕ್ ಮಾಡಿ, ಏನು ಅಷ್ಟು ಆಸೆ ಅವನೇನು ವಿಚಾರ, ನಿಮ್ಮ ಮನೆಗೆ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳಿಸಿ ಲೋನ್ ಕೊಡಕ್ಕೆ. ನಿಮಗೆ ಲಾಟ್ರಿ ಹೊಡೆದಿದೆ, ಈ ಲಿಂಕ್ ಕ್ಲಿಕ್ ಮಾಡಿ ಅಂತ ಕಳಿಸ್ಕೊಡ್ತಾರೆ. ಮೊಬೈಲ್ ಯೂಸ್ ಮಾಡೋಕ್ಕೆ ಬರಲ್ಲ. ಯಾವ ಮದುವೆ ಅದೆಲ್ಲ ಗೊತ್ತಿಡೋದು, ಬೆಳಿಗ್ಗೆಗೆ ರಾತ್ರಿ ಎಲ್ಲ ದುಡ್ಡು ಹೋಗ್ಬಿಟ್ಟಿದೆ ಸ್ವಲ್ಪ ಬೆಳಗ್ಗೆ ಸ್ಟೇಷನ್ ಬರೋದು. ಯಾರು ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ, ಅನ್ಎಜುಕೇಟೆಡ್ಸು ಅಥವಾ ಎಜುಕೇಟೆಡ್ಸು ಮೋಸ ಹೋಗ್ತಾ ಇದ್ದಾರೆ. ಯಾವ ಮೇಷ್ಟ್ರು ಬಂದಿದ್ದು, ಯಾವ ಮೇಷ್ಟ್ರು ಬಂದಿದ್ದ, ಮನೇನ ಸೂಟ್ಕೇಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದಲ್ಲ, ಒಂದ್ಸರಿ ಇಟ್ಕೊಂಡು ಇದು ಮಾಡಿದ ಪ್ರಯತ್ನ ಆ ಬಂದಿದ್ದ, ನಂದು 25,000 ರೂಪಾಯಿ ಹೋಗಿದೆ ಅಂತ. ಇದು ನೀವೇ ನೋಡಿ, ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ನೀವು ಮೋಸ ಹೋಗ್ಬಾರ್ದು. ಮೋಸ ಹೋಗ್ಬಾರ್ದು ಅಂದ್ರೆ ಬುದ್ಧಂದು ಒಂದು ವಾಕ್ಯ ಗೊತ್ತಿಲ್ಲ, ಆಸೆಯೇ ದುಃಖಕ್ಕೆ ಮೂಲ. ಅತಿ ಆಸೆ ಯಾವತ್ತೂ ಜೀವನದಲ್ಲಿ ಒಳ್ಳೆಯದಲ್ಲ. ದುಡಿರಿ, ತಿನ್ನಿ, ನಿಮ್ಮ ಬೆವರು, ನಿಮ್ಮ ಬೇಸಂತ ಬೇಳೆದು ಅಕ್ಕಿದು ನೀರಾದ್ರೆ ಅದರಷ್ಟು ಖುಷಿ ಯಾವುದೂ ಇಲ್ಲ. ಈ ಕಾರ್ಯಕ್ರಮವನ್ನು ಕುರಿತು ಮುತ್ತುರಾಜು ಸರ್ ಅವರು, PSI ಅವರು ಮಾತುಗಳನ್ನು ಆಡಬೇಕಂತ ಕೇಳ್ಕೊಂಡೆ. ಜೋಪಾನವಾಗಿ ನಿಧಾನವಾಗಿ ಐಸ್ಕ್ರೀಮ್ ಹೋಗೋದು, ರ್ಯಾಶ್ ಹೋಗೋದು, ಸಿಟ್ಟಾಗ ಹೋಗೋದು, ಇದೆಲ್ಲ ಮಾಡ್ಕೊಂಡ್ರೆ ಮನೆ ಸೇರಬೇಕು. 2ನೇ ವಿಚಾರ, ಇಲ್ಲಿರೋ ಜ್ವಲಂತ ಸಮಸ್ಯೆ ಅಂದ್ರೆ ಚೈಲ್ಡ್ ಮ್ಯಾರೇಜ್. ನಿಮ್ಮ ಮನೆಗಳಲ್ಲಿ ನಿಮ್ಮ ಸಿಸ್ಟರ್ಸ್ ಇರ್ತಾರೆ. ಈ ಕಾರ್ಯಕ್ರಮವನ್ನು ಕುರಿತು ಮುತ್ತುರಾಜು ಸರ್ ಅವರು, PSI ಅವರು ಮಾತುಗಳನ್ನು ಆಡಬೇಕಂತ ಕೇಳ್ಕೊಂಡೆ.
ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಶಾಂತಿ ಪಿಯು ಕಾಲೇಜು ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ನಶಾ ಮುಕ್ತ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಯುವ ಪೀಳಿಗೆ ಮಾದಕ ವಸ್ತುಗಳಿಗೆ ದಾಸರಾಗಿ ತಮ್ಮ ಅಮೂಲ್ಯ ಜೀವನವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗುತ್ತಿದ್ದು, ಇದು ಸಹ ಒಂದು ರೀತಿಯ ಚಟವಾಗಿ ಪರಿಣಮಿಸಿದೆ. ಇನ್ನು ಪ್ರಸ್ತುತ ದಿನಗಳಲ್ಲಿ ಕೆಲವು ಚಲನಚಿತ್ರಗಳಲ್ಲಿ ಅಪರಾಧ ಮತ್ತು ಕಾನೂನು ಬಾಹಿರ ದೃಶ್ಯಗಳನ್ನ ವೈಭವೀಕರಿಸಲಾಗುತ್ತಿದ್ದು, 18 ವರ್ಷದೊಳಗಿನವರು ವಾಹನ ಚಲಾಯಿಸಿದರೆ ಪೋಷಕರಿಗೆ 25,000 ದಂಡ ವಿಧಿಸಲಾಗುತ್ತದೆ ಎಂಬ ಕಾನೂನಿನ ಕುರಿತು ಮಾಹಿತಿಯನ್ನು ಕೂಡ ನೀಡಿದರು. ಭಾರತದ ಪ್ರಜೆಯಾಗಿ ಸರ್ಕಾರವು ತಿಳಿಸಿದಂತೆ ಯಾವುದೇ ವ್ಯಸನಾಗದೆ ಹಾಗೂ ವ್ಯಸನ ವ್ಯಕ್ತಿಗಳ ಮಾಹಿತಿಯನ್ನು ನೀಡುತ್ತೇನೆಂದು ತಿಳಿಸುತ್ತೇನೆ. ಜೈ ಹಿಂದ್. ಗ್ರಾಮಾಂತರ ವೃತ್ತ ನಿರೀಕ್ಷಕ ಕೊಟ್ರೇಶ ಮಾತನಾಡಿ, ವಿದ್ಯಾರ್ಥಿಗಳು ಮಾದಕ ದುಶ್ಚಟಗಳನ್ನ ಮೊದಲಿಗೆ ಸ್ನೇಹಿತನ ಬಲವಂತದಿಂದ ಶುರುವಾಗಿ ಕ್ರಮೇಣವಾಗಿ ನಿಮ್ಮನ್ನ ದಾಸನಾಗಿ, ಕಳ್ಳನಾಗಿ, ದರೋಡೆಕೋರನನ್ನಾಗಿ ಸೆಳೆಯುತ್ತದೆ. ಸಮಾಜದಲ್ಲಿ ನಡೆಯುವ ಎಲ್ಲ ರೀತಿಯ ಅಪರಾಧಗಳನ್ನ ತಡೆಯಬಹುದಾಗಿದೆ. ಮಾದಕ ವಸ್ತು ಬಳಸಿದರೆ ಕನಿಷ್ಠ 1 ವರ್ಷದಿಂದ ಗರಿಷ್ಠ 20 ವರ್ಷ ಜೈಲು ಶಿಕ್ಷೆ ಹಾಗೂ 1 ಲಕ್ಷದಿಂದ 40 ಲಕ್ಷದವರೆಗೆ ದಂಡ ವಿಧಿಸಬಹುದು. ಒಂದು ಮರ್ಡರ್ ಕೇಸ್ನಲ್ಲಿ ಮರ್ಡರ್ ಮಾಡಿದಲ್ಲಿ ಕೇವಲ ಕೊನೆಗೆ 14 ವರ್ಷಗಳ ಶಿಕ್ಷೆ ಇರಬಹುದು. ಆದರೆ ಇದರಲ್ಲಿ ಮಿನಿಮಮ್ ಜಸ್ಟ್ ಸೇವನೆ ಮಾಡಿದಕ್ಕೆ 1 ವರ್ಷ ಪನಿಷ್ಮೆಂಟ್ ಇದೆ. ಸೇವನೆ ಜಸ್ಟ್ ಸ್ಮಾಲ್ ಕ್ವಾಂಟಿಟಿನ ಸೇವನೆ ಮಾಡಿದ್ರು ಕೂಡ ಪನಿಷ್ಮೆಂಟ್ ಇದೆ. ಜಾಸ್ತಿ ಏನಾದರೂ ಸಿಕ್ಕು ಅಂದರೆ ಇದು ಟೋಟಲ್ 20 ವರ್ಷಗಳ ಪನಿಷ್ಮೆಂಟ್ ಇದೆ. ಹೈಯೆಸ್ಟ್ ಪನಿಷ್ಮೆಂಟ್ 20 years. ಫೈನು ಹಾಗೆ ಇದೆ. 1 ಲಕ್ಷದಿಂದ 20 ಲಕ್ಷದಿಂದ ಮತ್ತೆ ರಿಪೀಟೆಡ್ 40 lakhs ತನಕ ಇದೆ ಪನಿಷ್ಮೆಂಟ್. ಫೈನ್ ಬಿದ್ದು ದುಡ್ಡು, ಹಣ ಮತ್ತೆ ಶಿಕ್ಷೆ ಎರಡೂ ಕೂಡ ಈ ಇದರಲ್ಲಿದೆ. ದಯವಿಟ್ಟು ನೋಡಿ, ನೀವು ವೆಹಿಕಲ್ ಫೈನ್ ಹಾಕ್ತೀವಿ ವೆಹಿಕಲ್ ಡ್ರೈವಿಂಗ್ ಮಾಡೋದಕ್ಕೆ, ಹೌದಲ್ವಾ? ಇದಕ್ಕೆ ಫೈನ್ ಇಲ್ಲ, ಶಿಕ್ಷೆನೆ. ದಯವಿಟ್ಟು ಮಕ್ಕಳ ಹೇಳ್ತೀವಿ, ಈ ಡ್ರಗ್ಸ್ ಬಗ್ಗೆ ಏನ್ ಹೇಳ್ಬೋದು ಅಂದ್ರೆ, ಇದು ನಿಮ್ಮ ಮಾನಸಿಕ ಖಿನ್ನತೆಯನ್ನು ಹೊರಪಡಿಸ್ತದೆ. ಏನಾಗ್ತದೆ, ಖಿನ್ನತೆಯಿಂದ ಹೊರಗೆ ಬರೋಕ್ಕೆ ಅಂತ ಮೆಡಿಷನ್ ಇರೋದು. ಯಾರು ಮಾನಸಿಕ ಖಿನ್ನತೆ ಇರುತ್ತೋ ಅವ್ರಿಗೆ ಮೆಡಿಷನ್ ಅಂತ ತಯಾರಿಸಿದ್ವಿ. ಅದನ್ನ ಹೆಚ್ಚಾಗಿ ಉಪಯೋಗಿಸಿದ್ರೆ ಉಲ್ಟಾ ಆಗಿ ನಮಗೆ ಖಿನ್ನತೆಯನ್ನು ಸ್ಟಾರ್ಟ್ ಮಾಡ್ತಾರೆ, ಚೆನ್ನಾಗಿರೋದು ಕೆಟ್ಟ. ಹಾಗಾಗಿ ದಯವಿಟ್ಟು ಈ ಸಬ್ಸ್ಟೆನ್ಸ್ ಬಗ್ಗೆ ನೀವು ಏನು ಅಂತ ತಿಳ್ಕೊಳ್ಳೋಬೇಕಾಗಿಲ್ಲ. ಆದರೆ ಇದರಿಂದ ನಮಗೆ ದೈಹಿಕವಾಗಿ, ಆರ್ಥಿಕವಾಗಿ ಮತ್ತೆ ನಮ್ಮ ಎಜುಕೇಶನ್ ಪರವಾಗಿ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಏನಾಗುತ್ತೆ, ಇದನ್ನ ಅಡಿಕ್ಷನ್ ಅಂತ ಏನ್ ಹೇಳ್ತೀವಿ, ನಿಮಗೆ ಮೊಬೈಲ್ ಅಡಿಕ್ಷನ್ ಇದೆ, ಹೌದಾ? ಮೊಬೈಲ್ ಅಡಿಕ್ಷನ್ ಈಗ ನಾನು 4 ಸತಿ ನೋಡಿದೆ, ನಾವು ಅಡಿಕ್ಷನ್ಗೆ ಸೇರಿದ್ದಾರೆ. ಯಾವ ತರ ಅಂದ್ರೆ, ಅದೆಲ್ಲ ಮೆಸೇಜ್ ಬರ್ತಾ ಇರ್ತಾರೆ, ಆ ಮೆಸೇಜ್ ನೋಡಿ ಅದರಲ್ಲೂ ಬಂದಿರೋದು ನೋಡ್ತೀವಿ. ಇದು ಎಡಿಕ್ಷನ್ ಏನಾಗುತ್ತೆ, ಒಂದಾದ್ಮೇಲೆ ಒಂದು ಬರ್ತಿನ ಏನಾಗುತ್ತೆ, ನೀವು ಅದು ಉನ್ಮಾದ ಚೆನ್ನಾಗಿದೆ ಅಂತ ತಗೋತೀವಿ, 2ನೇ ದಿನ ಖುಷಿ ತಗೋತೀವಿ, 3ನೇ ದಿನ ಫ್ರೆಂಡ್ ಪ್ರಚಾರ ತಗೋತೀವಿ, 4ನೇ ದಿನ ನಿಮ್ಮ ಖುಷಿಗೆ, ಆಮೇಲೆ ನಿಮಗೆ ಅದು ಅಡಿಕ್ಷನ್, ಅದು ನಿಮ್ಮನ್ನು ಕೂಗ್ತದೆ. ನೋಡಿದ್ದೀರ, ಇಲ್ಲಿ ನಾವು ಪಾವಗಡದಲ್ಲಿ ಇರೋದಾಗೆ ಇಲ್ಲಿ ಏನು ಡ್ರಗ್ಸ್ ಇದ್ರ ಬಗ್ಗೆ ಕಡಿಮೆ ಇಲ್ಲ ಅಂತಲ್ಲ, ಆದರೆ ಕುಡಿದು ಗಲಾಟೆ ಮಾಡೋ ನೋಡಿದ್ರಲ್ಲ ಊರಲ್ಲೆಲ್ಲ, ಹೌದಾ? ಎಷ್ಟೋ ಜನ ಕುಡಿದು ಸೆಲೆಕ್ಟಾಗಿರೋ ನೋಡಿದ್ವಿ. ಯಾವಾಗ ಒಂದಿನ ಕುಡಿತಾರೆ, ಏನೋ ಮಾಡ್ತಾರೆ, ಅದು ಡೈಲಿ ಕುಡಿದು ಬೆಳಿಗ್ಗೆ ಸಾಯಂಕಾಲ ಕುಡಿದು ಗಲಾಟೆ ಮಾಡ್ತಾರೆ. ಇದು ಏನ್ ಮಾಡ್ತದೆ, ಆಲ್ಕೋಹಾಲ್ ಪರ್ಸೆಂಟೇಜ್ ಕಡಿಮೆ ಇರ್ಬೋದು ಯಾವಾಗ, ಇದು ಏನಂದ್ರೆ ಹೆಚ್ಚಿನ ಪರಿಣಾಮ ಬೀರೋದ್ರಿಂದ ಟೋಟಲಿ ಮಕ್ಕಳುಗಳೇ ಇದಕ್ಕೆ ವ್ಯಸನ ಆಗ್ತಾರೆ, ಮೂಲ ಕಾರಣ. ಅದಕ್ಕೋಸ್ಕರ ನೀವು ಕಾಲೇಜ್ ಮಕ್ಕಳಿಗೆ ಇದನ್ನ ಅವೇರ್ನೆಸ್ ಕೊಡ್ತಾ ಇರೋದು. 112 ಮತ್ತು ಮಾದಕ ಸಹಾಯವಾಣಿ 1933ಗೆ ಧೈರ್ಯವಾಗಿ ಮಾಹಿತಿ ನೀಡಬಹುದು.
ಇನ್ನು ವಿದ್ಯಾರ್ಥಿಗಳಲ್ಲಿ ಕಾನೂನು ಅರಿವಿನ ಅಗತ್ಯವಿದ್ದು ಎಲ್ಲರೂ ಕಡ್ಡಾಯವಾಗಿ ನಿಯಮ ಪಾಲಿಸಿ ಎಂದರು. ನಂತರ ಎಸ್ಎಸ್ಕೆ ಬಯಲು ರಂಗಮಂದಿರದ ಶನಿ ಮಹಾತ್ಮ ವೃತ್ತ, ಅಂಬೇಡ್ಕರ್ ವೃತ್ತದವರೆಗೆ ಜಾಗೃತಿ ಜಾಥಾವನ್ನ ಕೂಡ ನಡೆಸಲಾಯಿತು. ಈ ವೇಳೆ ವಿದ್ಯಾರ್ಥಿಗಳು ಬೇಡ ಬೇಡ, ನಶೆ ಬೇಡ, ಬೇಕು ಬೇಕು, ಉತ್ತಮ ಆರೋಗ್ಯ ಬೇಕು, ಮಾದಕ ವಸ್ತುಗೆ ಬಾಯ್ ಬಾಯ್, ಉತ್ತಮ ಆರೋಗ್ಯಕ್ಕೆ ಹಾಯ್ ಹಾಯ್ ಘೋಷವಾಕ್ಯಗಳನ್ನ ಕೂಗುವುದರ ಮೂಲಕ ಜಾಗೃತಿಯನ್ನ ಮೂಡಿಸಲಾಯಿತು. ಇನ್ನು ಈ ವೇಳೆ ಎಸ್ಎಸ್ಕೆ ಕಾಲೇಜಿನ ಪ್ರಾಂಶುಪಾಲ ಮನೋಜ್ ಕುಮಾರ್, ಪೊಲೀಸ್ ಠಾಣೆಯ ಪಿಎಸ್ಐಗಳಾದ ಮುತ್ತುರಾಜ್, ಮಹಮ್ಮದ್, ಶಿವಪ್ಪ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳಾದ ದೀಪಕ್, ಗೋಪಿ, ಶ್ರೀನಿವಾಸ್, ವೆಂಕಟೇಶ್ ನಾಯಕ್, ಸಂಜೀವ್ ಕುಮಾರ್, ನಟೇಶ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ನಾಗಲಾಪುರ್ ಕುಮಾರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.